ನಾನಿವತ್ತು ಮೈಸೂರಿಗೆ ಹೊರಡ್ತಾ ಇದ್ದೀನಿ. ನಮ್ಮ ಹೈವೇ ರೋಡಲ್ಲಿ ಮೈಸೂರಿಗೆ ಬಸ್ ಎಷ್ಟು ಫಾಸ್ಟಾಗಿ ಹೋಗುತ್ತೆ ನೀವೇ ನೋಡಿ. ಮೈಸೂರು ರೀಚ್ ಆದೆ. ಮೈಸೂರು ರೀಚ್ ಆದಮೇಲೆ ಮನೆಗೂ ಕೂಡ ಹೊರಟೆ. ಯಾಕೆ ಮೈಸೂರಿಗೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ರಾ? ನನ್ನ ತಂಗಿ ಮದುವೆ. ಸೊ ತಂಗಿ ಮದುವೆ ಆದಮೇಲೆ ಮೆಹಂದಿ, ಬಳೆ ಶಾಸ್ತ್ರ, ಹಳದಿ ಅಂತ ಫಂಕ್ಷನ್ಸ್ ಇದ್ದೇ ಇರುತ್ತೆ. ಸೊ ನೋಡಿ, ನಮ್ಮ ಮನೇಲಿರೋ ಚೋಟು ಕೂಡ ಮೆಹಂದಿ ಹಾಕಿಸ್ಕೊಂತು. ಆಮೇಲೆ ಮೆಹಂದಿ ಎಲ್ಲ ಹಾಕಿಸಿ ಬಂದಿದ್ದೆ ನಾವು ಚೌಟ್ರಿಗೆ. ಚೌಟ್ರಲ್ಲಿ ನನ್ನ ತಂಗಿ ಮದುವೆ. ಸೊ ಹುಡುಗ ಹುಡುಗಿ ಇಬ್ಬರು ಚೌಟ್ರಿಗೆ ಬಂದರು. ಆಮೇಲೆ ಹಳದಿ ಶಾಸ್ತ್ರ, ಬಳೆ ಶಾಸ್ತ್ರ ಎಲ್ಲ ಮುಗೀತು. ಹಳದಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಫುಲ್ ಖುಷಿಯಾಗಿ ಮದುವೆಗೆ ರೆಡಿ ಆಗ್ತಾಯಿದ್ಲು. ನೋಡಿ ನೋಡಿ ಎಲ್ಲರೂ ಹುಡುಗಿರು ಹೇಗೆ ಹಳದಿ ಶಾಸ್ತ್ರನ ಮಾಡ್ತಿದ್ದಾರೆ ಅಂತ. ಫೈನಲಿ ಹಳದಿ ಶಾಸ್ತ್ರ ಆದಮೇಲೆ ಫೋಟೋಗೆ ಒಂದಷ್ಟು ಪೋಸ್ಗಳನ್ನ ಕೊಟ್ಟು ಎಲ್ಲರೂ ರಿಸೆಪ್ಷನ್ಗೆ ರೆಡಿ ಆಗ್ತಾಯಿದ್ವಿ. ನೋಡಿ ಫುಲ್ ಎಲ್ಲ ಹುಡುಗಿರೇ ಇದ್ದಾರೆ. ಹಳದಿ ಶಾಸ್ತ್ರ ಮಾಡ್ತಾ ಇದ್ದೀವಿ ಹುಡುಗಿಗೆ. ಹುಡುಗಿ ಅಂತೂ ಫುಲ್ ಖುಷಿಯಿಂದ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾಳೆ. ಆಮೇಲೆ ಎಲ್ಲರೂ ರೆಡಿಯಾಗಿದ್ದೆ ರಿಸೆಪ್ಷನ್ಗೆ. ನನ್ನ ಔಟ್ಫಿಟ್ ಇವತ್ತು ಈ ಥರ ಇತ್ತು. ಸೊ ರೆಡಿಯಾಗಿದ್ದೆ. ಹುಡುಗ ಹುಡುಗಿ ಕೂಡ ಸ್ಟೇಜ್ ಮೇಲೆ ಬಂದರು. ಸೊ ಫುಲ್ ಫಾಗಲ್ಲಿ ಹುಡುಗ ಹುಡುಗಿ ರೆಡಿಯಾಗಿ ಬಂದಿದ್ದಾರೆ. ಆಮೇಲೆ ಮಾರ್ನಿಂಗ್ ಶುರು ಆಗಿದೆ ಮದುವೆ ಪ್ರಿಪ್ರೇಷನ್ನು. ಅತ್ತೆ ಮಾವ ಕಾಲು ತೊಳೆದು ಹುಡುಗಂಗೆ ಏನೇನು ಕೊಡಬೇಕು ಒಡವೆ ಎಲ್ಲ ಕೊಟ್ಟು ಫೈನಲಿ ಕಾಶಿ ಯಾತ್ರೆನ ಮುಗಿಸ್ಕೊಂಡು ಹುಡುಗಿ ಅಣ್ಣಂದಿರು ಕೈ ಇಟ್ಕೊಂಡು ನನ್ನ ತಂಗಿ ನಮ್ಮ ಮದುವೆ ಆಗೋ ಬಪ್ಪ ಅಂತ ಹುಡುಗನ ಕರ್ಕೊಂಡ್ಬಂದರು. ಆಮೇಲೆ ಗೊತ್ತಾಯಿದೆಯಲ್ಲ ಮದುವೆಗೆ ಮುಂಚೆ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಅಂತ ಹುಡುಗ ಹುಡುಗಿ ಮಾಲೆನ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ಇದು ಮುಗಿದ್ಮೇಲೆ ಹುಡುಗನ ಕೈಯಲ್ಲಿ ತಾಳಿ ಕೊಟ್ಟು ಹುಡುಗಿಗೆ ತಾಳಿ ಕಟ್ಟಕ್ಕೆ ಹೇಳಿದ್ರು ಪೂಜಾರಿ. ಸೊ ಫೈನಲಿ ಹುಡುಗ ನಮ್ಮ ತಂಗಿಗೆ ತಾಳಿ ಕಟ್ಟಿ ಅವ್ರ ಮನೆಗೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ ನೋಡಿ ಎಲ್ಲರೂ ಗಟ್ಟಿ ಮೇಳ ಅಂತ ಹೇಳಿ ಫೈನಲಿ ಅಕ್ಷತೆನ ಹಾಕಿ ಇಬ್ರಿಗೂ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಈ ಮದುವೆ ಕಾರ್ಯಕ್ರಮನ ಮುಗಿಸಿದ್ವಿ. ಆಮೇಲೆ ಇದೆಯಲ್ಲ ಹುಡುಗ ಹುಡುಗಿದು ಸುಳ್ಳು ಹೇಳಿ ಹುಡುಗಿಗೆ ನಕ್ಷತ್ರ ತೋರಿಸೋದು, ಒಂದಷ್ಟು ಫೋಟೋಗಳಿಗೆ ಪೋಸ್ ಕೊಡೋದು, ಇದೆಲ್ಲ ಆಯಿತು. ಸೊ ಆಮೇಲೆ ನಾನಂತೂ ನನ್ನ ಅಕ್ಕಂದಿರ ಜೊತೆ ನನ್ನ ಚಿಕ್ಕಮ್ಮನ ಜೊತೆ ಸ್ವಲ್ಪ ಫನ್ ಮಾಡಿಕೊಂಡು ಹಾಗೆ ಹುಡುಗ ಹುಡುಗಿನ ಅವ್ರ ಮನೆಗೆ ಕಳ್ಸೋಕ್ಕೆ ರೆಡಿ ಮಾಡ್ಕೊಂಡ್ವಿ. ನೋಡಿ ನಮ್ಮ ಹುಡುಗಿ ಮದುವೆಯಲ್ಲಿ ಹೇಗೆ ಮಿಂಚ್ತಾ ಇದ್ದಾಳೆ ನೋಡಿ. ನಾನಂತೂ ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕಮ್ಮನ ಜೊತೆ ಫುಲ್ ಫನ್ ಮಾಡಿದೆ. ಫೈನಲಿ ಫನ್ ಆಯಿತು. ಕೊನೆಯಾಗಿ ಎಲ್ಲರೂ ಹತ್ಕೊಂಡು ಹುಡುಗನ ಮನೆಗೆ ಕಳಿಸ್ತಾ ಇದ್ದಾರೆ. ಹುಡುಗಿ ಏನೋ ಹೊರಟ್ಲು. ಸೊ ಹುಡುಗಿನ ಕಳಿಸ್ಬಿಟ್ಟು ನಾವೆಲ್ಲ ಇರೋಕ್ಕಾಗುತ್ತಾ? ಸೊ ನಾವು ಕೂಡ ಫೈನಲಿ ನಮ್ಮ ಮನೆಗೆ ರೀಚ್ ಆದ್ವಿ. ಬಾಯ್ ಗೈಸ್.